ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ವಂಶದಲ್ಲಿ ಮಗಳಿಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅದೇ ಮರ್ಯಾದೆ ಸೊಸೆಗೂ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಐಶ್ವರ್ಯ ಮದುವೆ ಮಾಡ್ಕೊಂಡು ಬರೀ ಕೈಯಲ್ಲಿ ಮನೆಗೆ ಬಂದರೆ ಅಕ್ಕಪಕ್ಕದವರು ನೋಡಿದವರು ಎಂಥ ಸೊಸೆನ್ ತಗೊಂಬಂದಿದ್ದೀರಾ ಅಂತ ನಮ್ಮನ್ನ ಆಡ್ಕೊಳಲ್ವೇನ್ರಿ? ಊರ್ನವ್ರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ. ಈ ಮದುವೆ ಮಾಡ್ಕೊಂಡು ಈ ಸಂಬಂಧ ಮಾಡ್ತಾ ಇರೋದೇ ನಮ್ಮ ಘನತೆ ಹೆಚ್ಚಿಸ್ಕೊಳ್ಳೋಕ್ಕೆ. ನೀವು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನಮ್ಮನೆ ಮರ್ಯಾದೆ ತೆಗಿಯೋ ಥರ ಕಾಣಿಸ್ತಿದೆ. ಅಯ್ಯೋ, ನೀವು ಅಂದ್ಕೊಳ್ಳೋ ಥರ ಎಲ್ಲ ಏನೂ ಇಲ್ಲ. ದಯವಿಟ್ಟು ತಪ್ಪಾರ್ಥ ಮಾಡ್ಕೋಬೇಡಿ. ನಮ್ಮ ಮನೆಯವ್ರು ಯಾವತ್ತೂ ಯಾರ ಮರ್ಯಾದೆಯನ್ನು ಕಳೆಯೋವಂಥ ಕೆಲಸ ಮಾಡಿಲ್ಲ. ನೀಲಂಬರಿ ಅತ್ತೆ ಆಗಿರಲಿ, ಮುತ್ತು ಮಾವ ಆಗಿರಲಿ, ಅವ್ರು ನೀವು ಹೇಳಿದ್ದನ್ನೆಲ್ಲ ನಡೆಸ್ಕೊಡ್ತಾರೆ. ಒಪ್ಕೊಳ್ತಾರೆ ಅಂದಮೇಲೆ ಏನೇನು ಕೊಡ್ತಾರೆ ಅಂತ ಹೇಳಿ. ಏನಪ್ಪ ನಾನೇ ಮಾತಾಡ್ಬೇಕಾ? ನೀನೇನು ಮಾತಾಡಲ್ವಾ? ನನಗೇನೋ ಅಕ್ಕ ಹೇಳ್ತಿರೋದೇ ಸರಿ ಅನ್ನಿಸ್ತಿದೆ. ಐಶ್ವರ್ಯಗೆ ತಾಯಿ ಮನೆಯಿಂದ ಬರೋ ಉಡುಗೊರೆ ತುಂಬಾ ನೆನಪಲ್ಲಿ ಉಳಿಯುವಂಥದ್ದು. ಅದರಿಂದ ನಮ್ಮ ವಂಶದಲ್ಲಿ ಅವಳ ಗೌರವ ಮರ್ಯಾದೆ ಇನ್ನೂ ಹೆಚ್ಚುತ್ತೆ. ನೋಡಿ ಮುತ್ತು ಅವರೇ, ನೀವೇನೇನು ಕೊಡ್ತೀರಾ ಅಂತ ಬಾಯಿ ಮಾತಾಡಿ ಹೇಳಿದ್ರೆ ನಾನು ನಂಬೋದಿಲ್ಲ. ಏನೇ ಇದ್ರೂ ಲೆಕ್ಕಪತ್ರದಲ್ಲಿ ಇರಬೇಕು. ಒಂದು ನಿಮಿಷ, ಸಡನ್ ಆಗಿ ಲೆಕ್ಕಪತ್ರ ಬೇಕು ಅಂದ್ರೆ ಹೇಗೆ? ಸ್ವಲ್ಪ ಟೈಮ್ ಬೇಕಲ್ವಾ? ಐಶು, ದೊಡ್ಡವರೆಲ್ಲ ಮಾತಾಡ್ತಿದ್ವಿ ತಾನೆ? ಅಣ್ಣ, ಅದು ಹಾಗಲ್ಲ. ಕೂತ್ಕೋ ಕೂತ್ಕೋ ಅಂತ ಹೇಳ್ತಿದ್ದೀನಿ ತಾನೆ? ನೋಡಿಮ್ಮ, ನೀವು ಕೇಳ್ತಿರೋದೇನೋ ಸರಿಯಾಗೇ ಇದೆ. ಆದರೆ ಆಸ್ತಿ ಹಂಚೋ ವಿಚಾರದಲ್ಲಿ ಒಂದು ಸಮಸ್ಯೆ ಇದೆ. ಸಮಸ್ಯೆನಾ? ಏನದು? ಇನ್ನೂ ಮುತ್ತು ಮದುವೆ ಆಗಬೇಕು. ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಬೇಕು. ಆಗಲೇ ಈ ಆಸ್ತಿ ಹಂಚೋಕ್ಕೆ ಸಾಧ್ಯ. ನೋಡಿ ನೀಲಂಬರಿ ಅವರೇ, ನಿಮ್ಮ ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಸೊಸೆಯಾಗಿ ಬರೋಳು ಸೈನ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನೋಡಿ, ನಿಮ್ಗೆ ಉತ್ತರ ಗೊತ್ತಿಲ್ಲ, ನಮಗ್ ಸಮಾಧಾನ ಮಾಡಕ್ ನೋಡ್ತಾ ಇದ್ದೀರಾ. ಏನೋ ಸಂಬಂಧ ಉಳಿಬೇಕೋ ಬೇಡವೋ ಅವಾಗಿಂದ ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ. ಯಾಕೆ ನಿನಗೆ ಮಾತಾಡಕ್ ಬಾಯಿಲ್ವಾ? ಇದಕ್ಕೆ ಮುತ್ತು ಅವರೇ ಉತ್ತರ ಕೊಡಬೇಕು. ನೋಡಿ, ನನ್ನ ಮದುವೆಗೆ ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ. ಮೊದಲು ಐಶು ಮದುವೆ ಮಾಡಿ ಆಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ ಮುತ್ತು ಅವರೇ, ನಿಮ್ಮ ತಮ್ಮ ತಂಗಿ ಮದುವೆ ಆದಾಗಲೇ ಆಸ್ತಿ ಭಾಗ ಆಗಿಲ್ಲ. ಇನ್ನು ಐಶ್ವರ್ಯ ಮದುವೆ ಆದ್ಮೇಲೆ ಆಸ್ತಿ ಭಾಗ ಆಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾನು ಎಷ್ಟು ಸಲ ಹೇಳಿದ್ರು ನಿನ್ ತಲೆಗೆ ಹೋಗಲ್ಲ ಅಲ್ವಾ? ನೀನ್ ಯಾರನ್ನ ಬೇಕಾದ್ರೂ ಎದುರು ಹಾಕೋ, ಆದ್ರೆ ಅಮ್ಮನ ಎದುರು ಹಾಕೋಬೇಡ. ಅಮ್ಮ ಇಲ್ಲಿವರೆಗೂ ಏನೇ ಮಾಡಿದ್ರು ಅದು ನಿನ್ ಒಳ್ಳೇದಕ್ಕೆ ಮಾಡಿರೋದು ಮಾಯಾ. ಇಷ್ಟೋ ತನಕ ಅತ್ತೆ ಪ್ರವಚನ ಆಯ್ತು, ಈಗ ನಿಮ್ದು ಅತ್ಗೆ. ನಿನ್ ಒಳ್ಳೇದಕ್ಕೆ ಹೇಳ್ತಿರೋದು ಮಾಯಾ. ಕೇಳೋದು ಬಿಡೋದು ನಿನ್ನಿಷ್ಟ. ಏನಿದು? ಮಾತಾಡ್ತಿದ್ದೀರೋ ಅಥವಾ ಜಗಳ ಮಾಡ್ತಿದ್ದೀರೋ? ಅಯ್ಯೋ ಇಲ್ಲ ಆಂಟಿ, ಸುಮ್ನೆ ಮಾತಾಡ್ತಿದ್ವಿ ಅಷ್ಟೇ. ಮಾಯಿನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅತ್ಗೆ ಹೇಳಿ ಅಮ್ಮ, ಏನ್ ವಿಷಯ? ನಿನಗೂ ಬೆಳ್ಳಿಗೂ ಆಗ್ ಬರಲ್ಲ ಅನ್ಸತ್ತೆ. ಅಯ್ಯೋ, ಆ ರೀತಿ ಏನಿಲ್ವಲ್ಲ. ನಾನು ಹಾಲಲ್ಲಿ ನಡೆದಿದ್ದೆಲ್ಲ ನೋಡಿದೆ. ಆ ಲೆಟ್ರ್ ವಿಚಾರದಲ್ಲಿ ಎಲ್ಲ ಐಶು ಪರವಾಗಿ ಮಾತಾಡ್ತಾ ಇದ್ರೆ ನೀನ್ ಮಾತ್ರ ಅನುಮಾನ ಪಟ್ಟೆ. ಎಲ್ಲರ ಮುಂದೆ ಅವಳ ಮೇಲೆ ಸಂಶಯ ಬರೋ ತರ ಮಾತಾಡ್ದೆ. ಬೆಳ್ಳಿ ಎಲ್ಲಿ ಪರವಾಗಿರ್ತಾಳೆ ಅಲ್ಲಿ ನೀನು ವಿರುದ್ಧವಾಗಿರ್ತೀಯ. ಅವಳು ಉತ್ತರ ಆದ್ರೆ ನೀನ್ ದಕ್ಷಿಣ. ಉತ್ತರ ದಕ್ಷಿಣ ಆಟದಲ್ಲಿ ನನ್ನ ಬೇಳೆನ ಹೇಗೆ ಬೇಯಿಸ್ಕೋಬಹುದು ಅಂತ ಕೇಳಕ್ ಬಂದೆ. ನೀವೇನ್ ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ಲಿಲ್ಲ. ನಿನ್ನ ಹತ್ರ ನೇರವಾಗಿ ಹೇಳ್ತೀನಿ ಕೇಳು. ನಮ್ಮಿಬ್ರು ಗುಟ್ಟಾಗಿ ಮಾತುಕತೆ ನಮ್ಮಿಬ್ರು ಮಧ್ಯೆ ಇರುತ್ತೆ. ಹೊರಗಡೆ ಯಾರಿಗೂ ಗೊತ್ತಾಗೋದು ಇಲ್ಲ, ನಾನು ಗೊತ್ತಾಗೋ ಥರ ಮಾಡೋದೂ ಇಲ್ಲ. ನೀನು ನನ್ನನ್ನು ಸಂಪೂರ್ಣವಾಗಿ ನಂಬೋದು. ನೀನು ಈ ಮನೆಗೆ ಸೊಸೆ ಆಗೋಳು. ನಿಮ್ಮ ಅತ್ತೆ ನೋಡಿದ್ರೆ ಯಾರನ್ನೋ ತಲೆ ಮೇಲೆ ಹೊತ್ಕೊಂಡು ಮೆರೆಯೋ ಥರ ಇದೆ. ನಿನಗೆ ಈ ಮನೆಯಲ್ಲಿ ಬೆಲೆ ಇಲ್ಲ ಅಲ್ವಾ?
ಬೆಲೆ ಇತ್ತು. ಆ ಬೆಳ್ಳಿ ಈ ಮನೆಗೆ ಬರೋವರೆಗೂ ನನಗೆ ಬೆಲೆ ಇತ್ತು. ಆದ್ರೆ ಅವಳು ಯಾವಾಗ ಈ ಮನೆಗೆ ಬಂದ್ಲೋ ಅಲ್ಲಿಂದ ನನ್ನ ಬ್ಯಾಡ್ ಟೈಮ್ ಶುರು ಆಯ್ತು. ನನ್ನ ಮುತ್ತು ಮಾವನ ಮದ್ವೆ ಎಷ್ಟೋ ಸಲ ನಿಂತೋಗಿದೆ. ಹಾಗೆ ನಿಂತೋಗೋಕ್ ಕಾರಣ ಆ ಬೆಳ್ಳಿ. ಬೆಳ್ಳಿಯಿಂದ ನಿನ್ನ ಮದುವೆ ನಿಲ್ತಿದ್ಯಾ? ಹಾಗ ಅನ್ನಿಸ್ತಾನೆ ಇಲ್ವಲ್ಲ? ನೋಡೋದಕ್ಕೆ ನಿಮಗೆ ಹಾಗೆ ಕಾಣಿಸ್ತಿದೆ, ಆದ್ರೆ ಅದೇ ಸತ್ಯ. ಅವಳಿಗೆ ಸಿಗ್ತಿರೋ ಗೌರವ ನನಗೆ ಸಿಗ್ತಿಲ್ಲ. ನನಗಿಂತ ಹೆಚ್ಚಕ್ಕೂ ಅವಳಿಗಿದೆ. ಕೆಲ್ಸದವ್ರ ವಿಚಾರದಿಂದ ಹಿಡಿದು ಎಲ್ಲಾ ವಿಚಾರದಲ್ಲೂ ಅವಳು ಅಧಿಕಾರ ಚಲಾಯಿಸ್ತಿದ್ದಾಳೆ. ಎಲ್ಲಾ ವಿಚಾರದಲ್ಲೂ ಅವಳು ನನ್ನನ್ನ ಸೋಲಿಸಿ ಮುಂದೆ ಹೋಗ್ತಿದ್ದಾಳೆ. ಇದನ್ನ ನಿಲ್ಲಿಸ್ಲೇಬೇಕು. ನಾನು ನಿಲ್ಲಿಸ್ತೀನಿ. ಇದ್ರ ಜೊತೆ ಆ ಐಶು ಸಪೋರ್ಟು ಆ ಬೆಳ್ಳಿಗಿದೆ. ಅದಕ್ಕೆ ಅಂತ ಕರೆದು ನನ್ನ ಹೊಟ್ಟೆ ಉರಿಸ್ತಾಳೆ. ಎಲ್ಲರ ಲೆಕ್ಕನೂ ಒಟ್ಟಿಗೆ ಚುಕ್ತ ಮಾಡಬೇಕು. ಇದಿಷ್ಟೇ ಅಲ್ಲ, ಪ್ರತಿ ವಿಷಯದಲ್ಲೂ ನನ್ನನ್ನು ಹೀಯಾಳಿಸ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಕೋಪ ಬರುತ್ತಾ ಇಲ್ವಾ? ನೀವೇ ಹೇಳಿ. ನಾನು ಆ ಕೆಲ್ಸದೊಳ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಸರಿಯಾಗಿ ನಡ್ಕೊ ಅಂತ ಅತ್ತೆ ನನಗೆ ಬುದ್ಧಿ ಹೇಳಿ ಹೋಗ್ತಾರೆ. ನನಗೆ ಯಾರ ಸಪೋರ್ಟು ಸಿಗ್ತಿಲ್ಲ. ನೀನ್ ಹೂ ಅಂದ್ರೆ ನಿನ್ ಸಪೋರ್ಟ್ ಆಗಿ ನಾನು ನಿಲ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ? ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಇದರಿಂದ ನಿಮ್ಗೇನು ಪ್ರಯೋಜನ? ಆಗಿನ ಕಾಲ ರಾಜರು ಯುದ್ಧಕ್ಕೆ ಅವ್ರಿಗಿನ್ ಬಲಶಾಲಿ ಆದವ್ರ ಮೇಲೆ ಹೋಗ್ತಾ ಇದ್ರು ಅಂದ್ರೆ ಅವ್ರು ಒಬ್ಬೊಬ್ಬರೇ ಹೋಗ್ತಾ ಇದ್ರಾ? ಇಲ್ಲ, ಇನ್ನೊಬ್ಬನ ರಾಜನ ಸಹಾಯ ತಗೊಂಡು ಹೋಗ್ತಿದ್ರು. ಇದು ಹಾಗೆ. ನೀನು ಗೆಲ್ಬೇಕು, ನಾನು ಗೆಲ್ಬೇಕು ಅಂದ್ರೆ ಒಬ್ರ ಸಹಾಯ ಒಬ್ರಿಗೆ ಅವಶ್ಯಕತೆ ಇದೆ. ನನ್ನ ತಲೆಯಲ್ಲಿ ಈಗಲೂ ಒಂದು ಅನುಮಾನ ಕಾಡ್ತಿದೆ. ಅದೇನು ಹೇಳು, ಪರಿಹಾರ ಮಾಡಿದ್ರಾಯ್ತು. ನೀವು ನಿಜವಾಗ್ಲೂ ಗೌತಮ್ ಐಶು ಮದುವೆ ನಡಿಬೇಕು ಅಂತ ಬಂದಿದ್ದೀರೋ ಇಲ್ಲ ಅದು ನಡಿಬಾರ್ದು ಅಂತ ಬಂದಿದ್ದೀರೋ? ಈ ಮನೆಗೆ ನಾನು ಬಂದಿದ್ದೀನೇ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ. ಅಂದ್ರೆ ಈ ಮದುವೆ ನಡಿಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಮ್ಮ ಸಂಬಂಧಿಕರಲ್ಲೇ ಒಂದೆರಡು ಸಂಬಂಧಗಳಿತ್ತು. ನಾನು ಆ ಸಂಬಂಧ ಬೆಳೆಸೋಣ ಅಂತ ನೋಡಿದ್ರೆ ನನ್ನ ತಮ್ಮ ಇಲ್ಲಿ ಸಂಬಂಧ ಬೆಳೆಸಕ್ ಬಂದಿದ್ದಾನೆ. ನಾವೇ ಬೇರೆ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೋಬೇಕು ಹೇಳು? ಅದಕ್ಕೆ ನನಗೆ ಈ ಸಂಬಂಧ ಆಗ್ಲೂ ಇಷ್ಟ ಇರಲಿಲ್ಲ, ಈಗಲೂ ಇಷ್ಟ ಇಲ್ಲ. ಐಶ್ವರ್ಯನ ನಮ್ಮನೆ ಸೊಸೆ ಮಾಡ್ಕೊಳ್ಳೋಕೆ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಸಹಾಯ ಬೇಕು. ನೀವು ಈ ಮಾಯನ್ ಸಹಾಯ ಕೇಳ್ಕೊಂಡು ಬಂದಿದ್ದೀರಾ ಅಂದಮೇಲೆ ನಿಮ್ಮ ಕೆಲಸ ಆಗೇ ಆಗುತ್ತೆ. ಮದುವೆ ನಿಲ್ಸೋದಕ್ಕೆ ನಿನ್ನ ಹತ್ರ ದಾರಿ ಇದೆಯಾ? ಖಂಡಿತ ಇದೆ. ಏನದು? ನೀವೊಂದ್ ವೇಳೆ ಐಶುನ ನಿಮ್ಮನೆಗೆ ತುಂಬಿಸ್ಕೊಂಡ್ರು ನಿಮಗೆ ಇಲ್ಲಿಂದ ಆಸ್ತಿ ಸಿಗಲ್ಲ. ಯಾಕೆ? ಯಾಕಂದ್ರೆ ಮುತ್ತು ಮಾವನ ಯಾರು ಮದ್ವೆ ಆಗ್ತಾರೋ ಅವ್ರು ಸೈನ್ ಹಾಕೊಟ್ರೆ ಮಾತ್ರ ಆಸ್ತಿ ಭಾಗ ಆಗೋದು. ಆ ಆಸ್ತಿ ಭಾಗ ಆದ್ರೆ ಮಾತ್ರ ನಿಮ್ಗೆ ವರದಕ್ಷಿಣೆ ವರೋಪಚಾರ ಎಲ್ಲ ಮಾಡೋಕ್ಕಾಗೋದು. ಹಾಗಾದ್ರೆ ಮದುವೆಗೆ ಏನ್ ಕೊಡ್ತಾರೆ? ಒಡವೆ, ಚಿನ್ನ, ಬೆಳ್ಳಿ ಅಂತ ಏನಾದ್ರೂ ಹುಡುಗನ್ ಕೊಡ್ತಾರಾ ಇಲ್ವಾ? ಅದನ್ನೇ ನೀವೆಲ್ರೂ ಮುಂದೆ ಕೇಳ್ಬೇಕಾಗಿರೋದು. ಇನ್ನು ಮುತ್ತು ಮಾವನ್ ಮದ್ವೆನೇ ಆಗಿಲ್ಲ, ನೀವ್ ಆಸ್ತಿ ಹೇಗ್ ಹಂಚ್ತೀರಾ ಅಂತ ಜೋರ್ ಮಾಡಿ ಕೇಳಿ. ಮಾಡಿದ್ರೆ ಆಗ ಮುತ್ತು ಮಾವ ನನ್ನ ಮದ್ವೆ ಆಗ್ತಿದ್ದಾಗೆ ಆಸ್ತಿ ಹಂಚ್ತೀವಿ ಅಂತ ಹೇಳ್ತಾರೆ. ನೀವ್ ಅದಕ್ಕೆ ಒಪ್ಕೋಬೇಡಿ. ಮೊದಲು ಮುತ್ತು ಮಾವನ್ ಮದ್ವೆ ಮಾಡಿ, ಆಮೇಲೆ ಐಶು ಮದ್ವೆ ಮಾಡಿ ಅಂತ ಎಲ್ರೂ ದಬಾಯಿಸಿ. ಆಗ ಐಶು ಮದ್ವೆ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಇನ್ನೊಂದೆರಡು ಕಾರಣ ಇಟ್ಕೊಂಡು ಮುಂದೆ ಐಶು ಮದ್ವೆನ ನಿಲ್ಲಿಸ್ಬಿಡಿ. ಹೇಗೆ? ನನಗಿಂತ ನೀನು ವಯಸ್ಸಲ್ಲಿ ಚಿಕ್ಕವಳು, ಆದ್ರೆ ತುಂಬಾ ಬುದ್ಧಿಶಾಲಿ. ಮುಂದೆ ನಿನಗೆ ಈ ಮನೆಯಲ್ಲಿ ಭದ್ರವಾದ ಸ್ಥಾನ ಇರುತ್ತೆ ಬಿಡು. ನಿನ್ನನ್ಯಾರು ಅಲ್ಗಾಡ್ಸಕ್ಕಾಗೋದಿಲ್ಲ. ಎಲ್ಲ ನಿಮ್ಮಂತರ್ ದಯನಮ್ಮ. ನಾನು ಸಹಾಯ ಮಾಡೋಣ ಅಂತ ಬಂದ್ರೆ ನೀನ್ ನನಗೆ ಸಹಾಯ ಮಾಡ್ಬಿಟ್ಟೆಲ್ಲ ಮಾಯಾ. ಈ ಆಸ್ತಿ ವಿಷಯ ಸಿಕ್ತಲ್ಲ ಅಷ್ಟೇ ಸಾಕು ನನಗೆ. ನನ್ನ ತಮ್ಮ ನಾದ್ನಿನ ಮುಂದಿಟ್ಕೊಂಡು ನಾನು ಹೇಗೆ ಆಟ ಆಡ್ತೀನಿ ನೀನೇ ನೋಡ್ತಾ ಇರೋ. ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಿಮ್ಮ ಸಪೋರ್ಟಿಗೆ ನಾನು ಇರ್ತೀನಿ. ನಾಳೆ ಎಲ್ರೂ ಹೇಗೆ ಅಲ್ಗಾಡಿಸ್ತೀನಿ ಅಂತ ನೀನೇ ನೋಡ್ತಾ ಇರು. ಮಾಯನ್ ಆಟ ಈಗ ಶುರು. ಇಷ್ಟೇ ಯಾಕೆ? ಈ ಮನೆ ಸೊಸೆಯಾಗಿ ಬರೋರು ಇದಾರಲ್ಲ ಮಾಯಾ ಅವರು, ಅವ್ರನ್ನೇ ಕೇಳಿ. ಹೇಳಮ್ಮ ಮಾಯಾ. ಮಾಯಾ, ನೀಲಾಂಬರಿಯವ್ರು ಹೇಳಿದ್ದಾರೆ ನೀನೇ ಈ ಮನೆ ಸೊಸೆ ಅಂತ. ಮದುವೆ ಆದಮೇಲೆ ಆಸ್ತಿ ಪತ್ರಕ್ಕೆ ಸೈನ್ ಹಾಕೋಕ್ಕೆ ನಿನಗೆ ಒಪ್ಪಿಗೆ ಇದೆಯಾ? ನಾನು ಇದುವರೆಗೂ ಅತ್ತೆ ಏನೇನು ಹೇಳಿದ್ದಾರೆ ಅದೆಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಆಸ್ತಿ ಭಾಗ ಮಾಡೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ.
ನಮಗೆ ಮದ್ವೆ ಆಗದೆ ಯಾವಾಗ? ಆಸ್ತಿ ಭಾಗ ಆಗದೆ ಯಾವಾಗ? ಇವ್ರು ಕೇಳೋದು ಕರೆಕ್ಟಾಗೇ ಇದೆ. ಇಲ್ಲಿ ತುಂಬ ಸಮಸ್ಯೆ ಇದೆ ಅಂತ ಅನ್ನಿಸ್ತಿದೆ. ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಇದಕ್ಕೆ ಪರಿಹಾರ ಏನು ಅಂತ ಹೇಳಿ. ನಿಶ್ಚಿತಾರ್ಥ ಅಲ್ಲ, ಮದ್ವೆಗೆ ಒಪ್ಪಿಗೆ ಕೊಡ್ತೀನಿ.